ಮಾಡೋದಕ್ಕೆ ಮತ್ತೆ ತಾಲೂಕುಗಳನ್ನು ಮಾಡೋದಕ್ಕೆ ಒಂದಿಷ್ಟು ಎಕ್ಸರ್ಸೈಸ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ತಿಪ್ಟೂರನ್ನ ಜಿಲ್ಲೆ ಮಾಡುವಂತ ಪ್ರಸ್ತಾವನೆ ಬಂದಾಗ ಸರ್ಕಾರ ಅದನ್ನ ಪಾಸಿಟಿವ್ ಪರಿಗಣಿಸೋದಕ್ಕೆ ಸಾಧ್ಯತೆ ಇದೆ. ಇವಾಗ ಸಂಪುಟ ಪುನರ್ವಿಂಗಡಣೆ ಆಗ್ತಾ ಇದೆ ಸರ್. ಕೆ ಷಡಾಕ್ಷರಿ ಅವರು ಆಕಾಂಕ್ಷಿಗಳಾಗಿದ್ದಾರೆ ಸರ್. ಇದ್ರ ಬಗ್ಗೆ ಅವರ ಆಕಾಂಕ್ಷೆ ಆಗಿರೋದ್ರಲ್ಲಿ ತಪ್ಪು ಇಲ್ಲ, ಅವರ ಅರ್ಹತೆ ಇದೆ, ಸಾಮರ್ಥ್ಯನೂ ಇದೆ. ಆದ್ರೆ ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ. 15 ಜನಕ್ಕಿಂತ 20 ಜನ ದೆಹಲಿನಲ್ಲಿ ಮೇಲೆ ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ ಅಂತ ಮಾಹಿತಿ ಇದೆ. ಬೇರೆ ಬೇರೆ ಕಾರಣಕ್ಕೆಲ್ಲ ಹೋಗಿದೀವಿ ಅಂತ ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ, ನೀವು ನೋಡಿದಿರಲ್ಲ. ಅವ್ರು ಕೆಲವರು ನಾವೆಲ್ಲ ಇಲ್ಲೇ ನಾರ್ತ್ ಇಂಡಿಯಾದಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ, ಕೆಲವರು ಬೇರೆ ಏನೋ ಕೆಲಸ ಇದೆ ಅಂತ, ಕೆಲವರು ಕೃಷಿ ಇಲಾಖೆ ಕೆಲಸ ಇದೆ, ಅವರೇ ಹೇಳಿಕೆಗಳು ಕೊಟ್ಟಿದ್ದಾರೆ. ಯಾರು ಕೂಡ ನಾವು ಸಂಪುಟ ವಿಸ್ತರಣೆಗೆ ಬಂದಿದೀವಿ ಅಂತ ಯಾರು ಹೇಳಿಲ್ಲ. ಹೇಳಿದಾರ ಅಲ್ಲ, ಯಾರು ಹೇಳಿದಾರ ನಿಮ್ಗೆ? ಚೀಫ್ ಮಿನಿಸ್ಟರ್ ಬದಲಾವಣೆ ಅಂತ ಯಾರಾದ್ರೂ? ಸಂಪುಟ ಪುನರ್ವಿಂಗಡಣೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಒಂದು ಮಾನ್ಯತೆ ಬರುತ್ತೆ. ಹೈಕಮಾಂಡ್ ಏನು ಎಕ್ಸ್ಪ್ಯಾನ್ಷನ್ ಬಗ್ಗೆನೂ ಹೇಳಿಲ್ಲ, ಹೈಕಮಾಂಡ್ನವರು ಚೇಂಜ್ ಆಫ್ ಲೀಡರ್ಶಿಪ್ ಬಗ್ಗೆನೂ ಹೇಳಿಲ್ಲ. ಸುಮ್ಮನೆ ಊಹಾಪೋಹಗಳನ್ನು ಮಾಡಿಕೊಂಡು ಈಗ ನೀವು ಬಂದು ನಮ್ಮನ್ನು ಒಂದು ಮಾತು ಕೇಳ್ತೀರಿ, ನಾವೇನೋ ಹೇಳ್ತೀವಿ. ಹಾಗಾಗಿ ಇದು ದೊಡ್ಡ ಒಂದು ಮಾಧ್ಯಮದ ಒಂದು ಸೃಷ್ಟಿ ಥರ ಆಗ್ಬಿಟ್ಟಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.